ನಿನ್ನೆ ನಡೆದಂತಹ ಬೆಂಗಳೂರಿನಲ್ಲಿ ಅಂದರೆ IPL ಪಂದ್ಯಾವಳಿ ಗೆದ್ದಂತಹ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಟೀಮ್ ಆಟಗಾರನ ನೋಡಲಿಕ್ಕೆ ಹೋದಂತಹ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಭೂಮಿಕ್ ಎಂಬುವರು ಈಗಾಗಲೇ ಕಾಲ್ತುಣಿತದಲ್ಲಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಈಗ ಅವರು ಸಂಬಂಧಿಯರನ್ನ ಮಾತಾಡ್ಸೋಣ. ಸರ್, ಈಗ ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ಆಗಿರ್ತಕ್ಕಂಥದ್ದು? ಜೊತೆಗೆ ಅವರಿಗೆ ನೀವು ಹೇಳ್ತಾ ಇದ್ರಿ ಒಬ್ಬ ಮಗನ ಜೊತೆಗೆ 2 ಶ್ವಾನಗಳನ್ನ ಕೂಡ ಸಾಕಿದ್ರು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಸೇರಿದಂತೆ 3 ಜನ ಮಕ್ಕಳು ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಸರ್, ನಾನು ಹೇಳೋದು ಇಷ್ಟೇ ಸರ್. ನಾನು ಹೇಳೋದು ಇಷ್ಟೇ ಸರ್. ನಾನು ಅವರಿಗೆ ಅದು 2 ಶ್ವಾನನು ನಮ್ಮ ಮರಿಗಳು. ಅವರು ಅದನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು ಅನ್ನೋದು ನನಗೆ ಗೊತ್ತಿದೆ. ಅವ್ರ ಮನೇಲಿ ಒಂದು ಗಿಣಿ ಸತ್ತೋದಾಗ ಅವರು ಊಟ ಬಿಟ್ಟು ಲೋ BP ಆಗಿ ಬಾತ್ರೂಮಲ್ಲಿ ಬಿದ್ದೋಗಿದ್ರು. ಅಂಥ ಪ್ರೀತಿ ಇರೋವಂಥ ಮನುಷ್ಯ, ಆಯಿತಾ. ಮನೆ ಹೆಸರು ನೋಡಿ, ಭೂಮಿ ಸಾಕ್ಷಿ ನಿಲಯ. ಅವ್ರದ್ದು ಆಫೀಸ್ ಹೆಸರು ಭೂಮಿಕ್ ಮೆಷಿನ್ ಟೂಲ್ಸ್. ಭೂಮಿಕ್ ಅವ್ರಿಗಿರೋ ಅಂಥ ಒಬ್ಬ ಮಗ ಸರ್. ಆ್ಯಂಡ್ ಆ ಮಗ ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳಿಲ್ಲ, ಯಾವುದೇ ರೀತಿ ಲೀಗಲಿ ಅವನು ತಪ್ಪನ್ನು ಮಾಡಿಲ್ಲ ಸರ್. ಅವನು ಹೋಗಿರೋದು ನಮ್ಮ ಗೌರ್ಮೆಂಟ್ ಅವರು ಮಾಡ್ತಾ ಇರೋಂಥ ಒಂದು ಫಂಕ್ಷನ್ನಿಗೆ ಅವನು ಹೋಗಿರೋದು. ಸೊ ಬೈ ಲಾ ಆ್ಯಂಡ್ ಆರ್ಡರ್ ಆರ್ ಲೀಗಲಿ ಅವನು ಯಾವುದೇ ಒಂದು ಸಣ್ಣ ತಪ್ಪನ್ನು ಕೂಡ ಮಾಡಿಲ್ಲ ಸರ್. ಆ್ಯಂಡ್ ಇದು ಅಚಾತುರ್ಯ ಅಲ್ಲ ಸರ್, ಇದು ಆಕ್ಸಿಡೆಂಟ್ ಅಲ್ಲ ಸರ್, ಇದು ಹತ್ಯೆ. ಇದು ಕ್ಲಿಯರ್ಲಿ ಅ ಮರ್ಡರ್. ಆ್ಯಂಡ್ ಈ ಮರ್ಡರ್ನ ಮಾಡಿರೋದು ಯಾರು ಅಂದರೆ ನಮ್ಮ ಹೋಮ್ ಮಿನಿಸ್ಟರು, ನಮ್ಮ ಚೀಫ್ ಮಿನಿಸ್ಟರು. ಇದೊಂದೇ ಮರ್ಡರ್ ಅಲ್ಲ, 11 ಜನದ ಮರ್ಡರ್ ಮಾಡಿದ್ದಾರೆ ಸರ್. ನಮ್ಮ ಹೋಮ್ ಮಿನಿಸ್ಟರು ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಅಲ್ಲಿ ಯಾರೋ ಟೆರರಿಸ್ಟ್ ಬಂದು ಕಾಶ್ಮೀರಲ್ಲಿ ಯಾರೋ ಒಂದಷ್ಟು ಜನನ ಸಾಯಿಸಿದ್ದಕ್ಕೆ ಇಟ್ ಈಸ್ ಅನ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ. ಈಚೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಮಾಡಿರೋದನ್ನ ಇವರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ. ಅಂದರೆ ಇವ್ರದೇ ಜಾಗದಲ್ಲಿ ಸೆಂಟರ್ ಬ್ಯಾಂಗ್ಳೂರಲ್ಲಿರೋ ಅಂಥ ಒಂದು ಸ್ಟೇಡಿಯಂ ಕೆಪಾಸಿಟಿ ಏನು, ಆ ಸ್ಟೇಡಿಯಂಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಇವರಿಗೆ ಇಂಟೆಲಿಜೆನ್ಸ್ ಹೇಳಿರಲ್ವಾ ಸರ್? ಅಂತ ಇವರಿಗೆ ಇಂಟೆಲಿಜೆನ್ಸು ಮತ್ತು ಪೊಲೀಸ್ ರಿಪೋರ್ಟ್ ಹೇಳಿರಲ್ವಾ ಸರ್? ಪೊಲೀಸ್ ಅವ್ರು ಹೇಳಿರಲ್ವಾ ಇಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಫಂಕ್ಷನ್ನ ಕ್ಯಾನ್ಸಲ್ ಮಾಡಿ ಅಂತ ಪೊಲೀಸವರು ಹೇಳಿರೋದಿಲ್ವಾ ಸರ್? ಅಂದ್ರೂ ಈ ಡಿಸಿಷನ್ನ ಪರವಾಗಿಲ್ಲ, ನಡೀಲಿ ಈ ಫಂಕ್ಷನ್ನು, ಬರಲಿ ಜನ, ಸಾಯಲಿ, ಏನಂತೆ ಸಾಯೋದು 11 ಜನ ಅಷ್ಟೇ ತಾನೆ. ಇರಲಿ ಬಿಡಮ್ಮ. ಇಂಥ ಎಷ್ಟು ಈ ಬೇಜವಾಬ್ದಾರಿತನ, ಈ ದುಸ್ಸಾಹಸ, ನಾನು ಚೀಫ್ ಮಿನಿಸ್ಟ್ರು, ನಾನು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದನ್ನ ಪ್ರತಿ ಸಲ ನಾನು ಅವ್ರ ಇಂಟರ್ವ್ಯೂಗಳಲ್ಲಿ ಕಾಣಿಸಿದೆ ನನಗೆ. ಯಾರೋ SP ಬಾರ ಇಲ್ಲಿ ಅಂತ ಕೈ ಎತ್ತಕ್ಕೆ ಹೋಗೋದು, ಆಮೇಲೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿ ಪಾಕಿಸ್ತಾನ್ ಮೀಡಿಯಾದಲ್ಲಿ ಶೈನ್ ಆಗೋದು, ಆಮೇಲೆ ಇದು ಎಂಥದ್ದು ನಮ್ಮ ಪ್ರಯಾಗ್ರಾಜಲ್ಲಿ ಆದಾಗ ಅವ್ರ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಕ್ರೌಡ್ನ ಅಂತ ಹೇಳೋದು. ಪ್ರಯಾಗ್ರಾಜಲ್ಲಿ ಬರೋ ಕ್ರೌಡ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂತಂದರೆ ಸರ್, ನಾನು BJP ಅನ್ನಲ್ಲ ಸರ್, ನಾನು ಯಾವುದೇ ಪಕ್ಷದ ಜೊತೆ ನಾನು ಗುರುತಿಸ್ಕೊಂಡಿಲ್ಲ ಸರ್. ನಾನೊಬ್ಬ ನಾರ್ಮಲ್ ಪ್ರಜೆ ಸರ್. ನಾನು ಪ್ರತಿ ತಿಂಗಳು ಟ್ಯಾಕ್ಸ್ ಕಟ್ಟಿದ್ದೀನಿ ಸರ್. ಆ ಟ್ಯಾಕ್ಸಿಂದ ಇವ್ರಿಗೆ ಸಂಬಳ ಬರ್ತಾ ಇರೋದು ಸರ್. ಆ ಟ್ಯಾಕ್ಸಿಂದ ನಾವೇನು ಸರ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಇವ್ರು 5 ಲಕ್ಷ ಟ್ಯಾಕ್ಸ್ ಕಟ್ತಾರೆ ಸರ್, 5 ಲಕ್ಷ ತಿಂಗಳಿಗೆ ಟ್ಯಾಕ್ಸ್ ಕಟ್ತಾರೆ ಸರ್. ಇವ್ರು ಯಾವುದೇ ರೀತಿ ಪರಿಹಾರ ಧನ 25 ಲಕ್ಷ 2.5 ಲಕ್ಷ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್. ನಾವು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಏನು ಸರ್? ಆಸ್ ಅ ಸಿಟಿಸನ್ ನಾವು ಬೇಸಿಕ್ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಸೆಕ್ಯೂರಿಟಿ, ನಮ್ಮ ಸೇಫ್ಟಿ. ಅದನ್ನು ಇವ್ರ ಕೈಲಿ ಕೊಡೋಕ್ಕಾಗಿಲ್ಲ ಅಂದ್ರೆ ಏನು ಸರ್ ತಪ್ಪು ಮಾಡ್ದ ಇವ್ರ ಮಗ? ಏನು ಸರ್ ತಪ್ಪು ಮಾಡ್ದ? ಸಂಪೂರ್ಣವಾಗಿ ಇಂಟೆಲಿಜೆನ್ಸಿ ಮತ್ತು ಸರ್ಕಾರ ಫೇಲ್ಯೂರ್ ಅನ್ನ ಆರೋಪ ಮಾಡ್ತಾ ಇದ್ರಿ ಸರ್. ಸರ್ಕಾರ ಫೇಲ್ಯೂರ್ ಅನ್ನೋದಕ್ಕೆ ಇದಕ್ಕಿಂತ ಕ್ಲಿಯರ್ ಆಗಿರೋ ಅಂತ ಡಿಸಿಷನ್ ಅಥವಾ ಸ್ಟೇಟ್ಮೆಂಟ್ ಬೇಕಾಗಿಲ್ಲ. ಬರೀ ಫೇಲ್ಯೂರ್ ಅಲ್ಲ, ಫೇಲ್ಯೂರ್ ಆಗಿದ್ರೆ ಅದೇನಾದ್ರೂ ಈಗ ಅವ್ರು ಗೆದ್ರಲ್ಲ ಅವಾಗೇನೆ ಇದಾಗಿದ್ದಿದ್ರೆ ಓಕೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ಬೋದಾಗಿತ್ತು. ಇವ್ರಿಗೆ ಇಂಟೆಲಿಜೆನ್ಸ್ ಗೊತ್ತಿತ್ತು, ದಿಸ್ ಇಸ್ ಅ ಡಿಸಿಷನ್ ಮೇಕಿಂಗ್ ಫೇಲ್ಯೂರ್. ಅವ್ರಿಗೆ ಗೊತ್ತಿದ್ದು ಸರ್ ಟು ಸಚ್ ಅನ್ ಎಕ್ಸ್ಟೆಂಟ್. ಇಂಟೆಲಿಜೆನ್ಸ್ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿರುತ್ತೆ 11 ರಿಂದ 15 ಜನ ಸಾಯ್ತಾರೆ ಈ ಫಂಕ್ಷನ್ ಆದರೆ, ನಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಇದ್ರೂ ಪರವಾಗಿಲ್ಲ ಆಗಲಿ, ಏನು 11 ಜನ ತಾನೆ, ಕರ್ನಾಟಕದಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಡಿಸಿಷನ್ ತಗೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಎಷ್ಟೊಂದು ಜನ ಇದ್ದಾರೆ ಸರ್, ಇಲ್ಲಿ ಒಬ್ಬನೇ ಮಗ ಸರ್, ಇವರಿಗಿರೋದು ಒಬ್ಬನೇ ಮಗ. ಅಂತ ಮಗನ್ನ ಕಳ್ಕೊಂಡು ನಾವೇನಕ್ಕೆ ಸರ್ ಟ್ಯಾಕ್ಸ್ ಕಟ್ಟಬೇಕು? ಅವರಪ್ಪ ಏನಕ್ಕೆ ಸರ್ ಟ್ಯಾಕ್ಸ್ ಕಟ್ಟಬೇಕು? ಏನಕ್ಕೆ ಸರ್ ನಾವು ಇಂಥ ಗೌರ್ಮೆಂಟಲ್ಲಿ ಇರಬೇಕು?
ನಮ್ಮ ದೇಶದಲ್ಲಿ ಬೇರೆ ಯಾರೋ ಬಂದು ಮಾಡಿದ ಗಲಾಟೆಗೆ ಅವ್ರ ಏರ್ ಬೇಸಸ್ನ ನಾವು ಹೋಗಿ ಡಿಸ್ಟ್ರಾಯ್ ಮಾಡಿ ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ನಮ್ಮ ಪ್ರೈಮ್ ಮಿನಿಸ್ಟರ್. ಇವ್ರು ಏನು ಸರ್ ನಮ್ಮ ಚೀಫ್ ಮಿನಿಸ್ಟರ್ ಇವ್ರು ಏನು ಸರ್ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದಾರೆ? ಅನಿರೀಕ್ಷಿತ ಅಂತ ಯಾವ ಬಾಯಲ್ಲಿ ಸರ್ ಹೇಳ್ತಾರೆ? ಹೆಂಗ್ ಸರ್ ಅನಿರೀಕ್ಷಿತ? ಆದ್ರೂ ಹಿಂದಿನ ದಿವಸ ರಾತ್ರಿ ಸರ್ ಗೆದ್ದಿರೋದು, ಆದ್ರೆ ನೆಕ್ಸ್ಟ್ ದಿವಸ ಸರ್ ಫಂಕ್ಷನ್ ಮಾಡ್ತಾ ಇರೋದು. ಇದು ನಮ್ಮ ಫಂಕ್ಷನ್ ಅಲ್ಲ ಅಂತ ಹೇಳ್ತಾರಲ್ಲ. ಫಂಕ್ಷನ್ಗೆ ಸೆಕ್ಯೂರಿಟಿ ಕೊಡ್ಬೇಕಾಗಿರೋದು ಯಾರು ಸರ್ ರೆಸ್ಪಾನ್ಸಿಬಿಲಿಟಿ? ಫಂಕ್ಷನ್ ಒಳಗಡೆನೇ ಸರ್ ಆಗಿರೋದು, ಇದು ಈಚೆ ಕಡೆ ಸರ್ ಆಗಿರೋದು. ಯಾರು ಸರ್ ಲಾ ಅಂಡ್ ಆರ್ಡರ್ ಯಾರು ಸರ್ ರೆಸ್ಪಾನ್ಸಿಬಲ್? ಇವ್ರು ತಾನೇ ಸ್ಟೇಟ್ ಗವರ್ಮೆಂಟ್ ತಾನೇ ರೆಸ್ಪಾನ್ಸಿಬಲ್. ಇದು ಅನಿರೀಕ್ಷಿತ, ಇದು ನಮ್ಮ ಕೈಯಲ್ಲಿಲ್ಲ, ಇದು ನಾವು ಮಾಡಿಲ್ಲ. ವಿಧಾನಸೌಧದ ಮುಂದೆ ಮಾತ್ರ ನಾವು ಮಾಡಿರೋದು, ಇದು ಅವ್ರು ಮಾಡಿರೋದು. ಯಾರಾದ್ರೂ ಮಾಡಿರ್ಲಿ ಸರ್, ಅವ್ರಿಗೆ ಇವರು ಡೈರೆಕ್ಷನ್ ಕೊಡಕ್ ಆಗ್ತಾ ಇರ್ಲಿಲ್ವಾ? ಕ್ಯಾನ್ಸಲ್ ಮಾಡ್ರಿ ನಿಮ್ಮ ಫಂಕ್ಷನ್, ಒಂದ್ ವಾರ ಆದ್ಮೇಲೆ ಮಾಡ್ರಿ, 12 ದಿವಸ ಆದ್ಮೇಲೆ ಮಾಡ್ರಿ, ಇನ್ನೊಂದಷ್ಟು ಜನ ಕರ್ಕೊಂಡ್ ಬರ್ರಿ ರಿಸರ್ವ್ ಪೊಲೀಸ್ನ. ಇಲ್ಲಿ ಹಾಕಿದ್ದಾರೆ ಸರ್ 2 ವಾನ್ ಅಲ್ಲಾಡಿ ಸರ್, ತೋರಿಸಿ ಸರ್ ವಾನ್ನ 2-3 ವಾನ್ ಪೊಲೀಸ್ ಅವ್ರು ಹಾಕಿದ್ದಾರೆ ಸರ್. ಇಲ್ಲಿ ಇದೇ ಪೊಲೀಸ್ ಅವ್ರನ್ನ ಅಲ್ಲಿ ಹಾಕಿದೀರಾ, 11 ಜನದ ಲೈಫ್ ಉಳಿತಾ ಇತ್ತಲ್ಲ ಸರ್. ಅವ್ರಿಗೇನ್ ಸರ್ ಆಗ್ಬೇಕು? ಅವ್ರಿಗೇನು ಒಬ್ಬೊಬ್ರು ಮಕ್ಳಿರಲ್ಲ ಸರ್. ಇಂಥವ್ರಿಗೆ ಸರ್, ಇಂಥ ಸಿಟಿಸನ್ಸ್ಗೆ ಯಾರು ಕಷ್ಟಪಟ್ಟು ದುಡ್ದು ಟ್ಯಾಕ್ಸ್ ಕಟ್ತಾ ಇರ್ತಾರೋ ಅಂಥವ್ರಿಗೆ ಸರ್ ಒಬ್ಬೊಬ್ರು ಮಕ್ಳಿರೋದು. ಅಂಥವ್ರನ್ನ ಕಿತ್ಕೊಳ್ಳೋಕ್ಕೋಸ್ಕರ ನಾವು ಟ್ಯಾಕ್ಸ್ ಕಟ್ಬೇಕಾ? ಅದಕ್ಕೋಸ್ಕರ ನಾವು ದುಡ್ಡು ಕಟ್ಬೇಕಾ? ಒಂದು ಚೂರಾದ್ರೂ ನೈತಿಕ ಹೊಣೆಗಾರಿಕೆ ಅನ್ನೋದಿದ್ರೆ ಅಟ್ಲೀಸ್ಟ್ ಹೇಳ್ಬೇಕು ತಾನೆ, ಹೌದು ನಮ್ದೇನೋ ತಪ್ಪಾಯ್ತು ಅಂತ. ಇದು ಅನಿರೀಕ್ಷಿತವಾಗಿ ಆಗಿರೋದು, ಬಿಜೆಪಿ ಅವ್ರು ಮಾಡಿರೋದು. ಯಾರು ಸರ್ ಇಲ್ಲಿದ್ದಾರೆ ಬಿಜೆಪಿ ಅವರು? ಯಾರು ಸರ್? ನನ್ನ ಬಿಜೆಪಿ ಒಂದ್ಸಲನಾದ್ರೂ ಬಿಜೆಪಿ ಫ್ಲಾಗ್ ಹಾಕಿದ್ದೀನ ಸರ್ ನಾನು ಬೇಸಿಕ್ ಸರ್. ಅವರು ಯಾರು ಸರ್? ಅವ್ರು ಒಂದ್ಸಲನೂ ಯಾವ್ದು ಪಾರ್ಟಿಗೆ ಓಡಾಡಿಲ್ಲ ಸರ್. ಅವ್ರ ಮಗ ಯಾರು ಸರ್? ಪಾಪ ಒಂದ್ ಪಾರ್ಟಿಗೆ ಓಡಾಡಿಲ್ಲ ಸರ್. ನಾವ್ ಎಕ್ಸ್ಪೆಕ್ಟ್ ಮಾಡೋದು ಸಿಂಪಲ್, ನಾವೆಲ್ಲರೂ ಟ್ಯಾಕ್ಸ್ ಕಟ್ಟಿದೀವಿ. ನಾವ್ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಟ್ಲೀಸ್ಟ್ ನಮ್ ಗವರ್ಮೆಂಟ್ ನೋಡ್ಕೊಳುತ್ತೆ ಅಂತ. ಅದಕ್ಕೆ ಬಂದು ಇದು ಅನಿರೀಕ್ಷಿತವಾಗಿ ಆಗಿರೋದು. ನಾನು 2.5 ಲಕ್ಷ ಕೊಡ್ತೀನಿ, ಆನೆ ತುಳಿದ್ರೆ 25 ಲಕ್ಷ ಕೊಡ್ತೀನಿ, ನಾನು ಇಲ್ಲಿ 2.5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರಲ್ಲ. ಇಂಥ ಗವರ್ಮೆಂಟ್ಗೆ ಏನಕ್ಕೆ ಸರ್ ನಾವು ಟ್ಯಾಕ್ಸ್ ಕಟ್ಟಬೇಕು? ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ಮಾಡುವಂಥದ್ದು? ಎಷ್ಟು ಗಂಟೆಗೆ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್. ಇಂಥ ಸರ್ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಾಗಬೇಕು ಅವರಿಗೆ? ಭೂಮಿಕಾ ಅವ್ರಿಗೆ ಏನಾಗಬೇಕು ಸರ್? ಭೂಮಿಕಾ ಅವರಿಗೆ, ಲಕ್ಷ್ಮಣ್ ಅವರಿಗೆ ನಾನು ತುಂಬಾ ಕ್ಲೋಸ್ ಪರಿಚಯ. ಅವರಿಗೆ ಇದ್ದಿದ್ದು 3 ಮಕ್ಕಳು ಸರ್. ಒಬ್ಬ ಭೂಮಿಕು, ಇನ್ನು ನಾನು ಕೊಟ್ಟಿರೋ ಅಂತ ನನ್ನ ನಾಯಿಯ ಮರಿಗಳು ಸರ್. ಅವರು ಆ ನಾಯಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೋಡ್ಬಿಟ್ರೆ, ಅವ್ರ ಗಿಣಿ ಸತ್ತೋಗಿದ್ದಕ್ಕೆ ಲೋ BP ಆಗಿ ಬಾತ್ರೂಮ್ ಅಲ್ಲಿ ತಲೆ ತಿರುಗಿ ಬಿದ್ದೋಗಿದ್ರು ಸರ್. 3 ದಿವಸ ಊಟ ಬಿತ್ತು. ಇದ್ದಿದ್ದು ಒಬ್ಬ ಮಗ ಸರ್. ಒಬ್ಬ ಮಗನ ಹತ್ಯೆ ಮಾಡಿದ್ದಾರೆ ಸರ್. ಮರ್ಡರ್. ದಿಸ್ ಈಸ್ ಅ ಕ್ಲಿಯರ್ ಮರ್ಡರ್. Home Minister and Chief Minister have committed this murder, sir. Legally, there has to be a... Sir, ಅವ್ರಿಗೇನು ಕೇಸ್ಗಳು ಕಮ್ಮಿ ಇಲ್ಲ ಸರ್. 3 ಕೇಸ್ ಆಲ್ರೆಡಿ ಆಗಿದೆ ಸರ್. ಅಂದ್ರೆ ಅರೆಸ್ಟ್ ಮಾಡಿಲ್ಲ ಸರ್ ಅವ್ರನ್ನ. There should be a murder case. There should clearly be a murder case both on Home Minister and Chief Minister, sir. ಅವರು ಬರೀ ಅವ್ರ ಪ್ರಾಪರ್ಟಿಯಲ್ಲಿ ರೇಡ್ ಆಗ್ತಾ ಇದೆ ಸರ್. ಹೋಮ್ ಮಿನಿಸ್ಟರ್ ತುಮಕೂರಿಂದ ಸರ್. ಅವ್ರ ಪ್ರಾಪರ್ಟಿ ನೋಡ್ಕೊಳ್ಳೋದ್ರಲ್ಲ ಅವರು ಇದಾಗೋದ್ರೆ ಈ ತರ ಸರ್. ಲೀಗಲಿ ನಮ್ಮ ಲಾ ಅಂಡ್ ಆರ್ಡರ್ ಅವ್ರ ಮೇಲೆ ಒಂದು ಮರ್ಡರ್ ಕೇಸ್ ಹಾಕ್ಲೇಬೇಕು ಸರ್. ದಿಸ್ ಇಸ್ ಕ್ಲಿಯರ್ಲಿ ಅ ಮರ್ಡರ್ ಸರ್. ಇದಿಷ್ಟು ಅವರ ಸಂಬಂಧಿ ಅಂದರೆ DT ಲಕ್ಷ್ಮಣ್ ಏನಿದ್ದಾರೆ, ಲಕ್ಷ್ಮಣ್ ಅವರ ಸ್ನೇಹಿತರ ಜೊತೆಗೆ ಅವರ ಸಂಬಂಧಿ ಹೇಳುವಂಥ ಮತ್ತು ಇನ್ನು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಭೂಮಿಕರವರ ಅಂತ್ಯಕ್ರಿಯೆ ಅವರ ಜಮೀನಿನಲ್ಲಿ ಕೂಡ ಹಿಂದೂ ಸಂಪ್ರದಾಯದಂತೆ ಆಗಲಿದೆ ಅನ್ನುವ ಮಾಹಿತಿಯನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.